ಏಯ್ ಸಾಕು ಏನು ನಿನ್ ಪ್ರಾಬ್ಲಮ್ ಫೀಲಿಂಗ್ ಎಫೆಕ್ಟ್ ನಲ್ಲಿ ಇದೆಯಾ ಗೆಳೆಯ ಒಂದ್ ಕಡೆ ನನ್ನ ಹೆಂಡತಿ ಇನ್ನೊಂದ್ ಕಡೆ ನಮ್ಮಮ್ಮ ಹೇಳ್ತಾರೆ ಒಂದು ನಾನಿರ್ಬೇಕು ಇಲ್ಲ ನಿನ್ ಹೆಂಡತಿ ಇರ್ಬೇಕು ನನ್ನ ಹೆಂಡತಿ ಹೇಳ್ತಾಳೆ ನಾನಿರ್ಬೇಕು ಇಲ್ಲ ನಿಮ್ಮಮ್ಮ ಇರ್ಬೇಕು ಅಂತ ಅದಕ್ಕೆ ನೀನೇನ್ ಮಾಡ್ದೆ ನೀವಿಬ್ರು ಬೇಡ ಕೆಲ್ಸ ತೊಳಿದ್ರೆ ಸಾಕು ಅಂದೆ ಏನ್ ನನ್ನ ಊಟಕ್ಕೆ ಬಂದ್ಬಿಟ್ಟಿದ್ಯಾ ನಿನ್ ರೂಟ್ಗ ಅದ್ರು ಗೆಳೆಯ ನಮ್ಮ ಮನೆಯಲ್ಲಿ ನಮ್ಮಮ್ಮ ನನ್ನ ಹೆಂಡತಿ ಇಬ್ರು ಸೇರ್ಕೊಂಡು ನನ್ನ ಬಟ್ಟೆ ಎಲ್ಲ ಕಿತ್ತು ಹೊರಗಡೆ ಎಸಿದ್ರು ಗೆಳೆಯ ಬಿಡು ನೀನು ಯಾಕೆ ಹೇಳು ಗ್ರೇಟ್ ದೋಸ್ತಿ ಗ್ರೇಟ್ ಯಾಕೆ ಹೇಳಿದ್ರೆ ನನ್ನ ಪಂಚೆ ಇಲ್ಲ ಅಂತ ನೀನ್ ಶಾಲ್ ಕೊಟ್ಟಿದ್ಯಾ ನಾನು ಅಷ್ಟೇ ನಿನ್ಗೆ ಅದಿಲ್ಲ ಅಂತ ಇದ್ ಕೊಟ್ಟಿದ್ದೀನಿ ಅದೆಲ್ಲ ಹೇಳ್ಬಾರ್ದು ಅದ್ ಹೇಳ್ಬಾರ್ದಲ್ವಾ ತುಂಬಾ ಪರ್ಸನಲ್ ವಿಚಾರ ಮಾತಾಡ್ತಾ ಇದೀವಿ ಸ್ವಲ್ಪ ಈ ಪ್ರಪಂಚದಲ್ಲಿ ನಡೀತಿದೆ ಪ್ರೋಗ್ರಾಮ್ ಶುರು ಮಾಡೋಣ ರಾಜಕೀಯ ಸುದ್ದಿಗಳಿಗೆ ಕಾಮಿಡಿಯಿಂದ ಡಿಚ್ ಕೊಡುವ ಗಿಳಿ ಪಾಲಿಟಿಕ್ಸ್ಗೆ ಸ್ವಾಗತ ವೆಲ್ಕಮ್ ಈಗ ನಮ್ಮ ಗಿರಾಕಿನ ಕರೆದು ಬಿಡೋಣ ಗಿರಾಕಿ ಅಲ್ಲ ನಮ್ಮ ಗೆಸ್ಟ್ ಕಳ್ಸ್ಕೊಡ್ರಪ್ಪ ನಮ್ಮ ರೆಗ್ಯುಲರ್ ಕಸ್ಟಮರ್ಗೆ ಸ್ವಾಗತ ಗೆಸ್ಟು ನೀವ್ ಹೆಂಗ್ ಬಂದ್ರಿ ಅಲ್ಲಪ್ಪ ಎಣ್ಣೆ ಬೆಲೆ ಜಾಸ್ತಿ ಮಾಡಿದ್ರೆ ಇಷ್ಟೊಂದು ರಾಚ್ತದಲ್ಲ ಎಷ್ಟೇ ಜಾಸ್ತಿ ಮಾಡಿ ನಾವು ಮಾತ್ರ ಬಿಡಲ್ಲ ಇವನ್ಗ ಉಗಿದು ಉಪ್ಪಿನಕಾಯಿ ಹಾಕವಂತ ಬಂದ್ರೆ ಯಾಕೋ ನಿನ್ ನೋಡಿದ್ರೆ ಉಗಿದು ಉಪ್ಪಿನಕಾಯಿ ಹಾಕ್ಬೇಕು ನೀವು ಉಗಿರಿ ಉಪ್ಪಿನಕಾಯಿ ಕೊಡಿ ನೆಕ್ಕೋಬಿಡೋಣ ಮತ್ತೆ ನೋಡು ಕಪಲ್ಕೆ ಅದೇನೋ ಉಗಿಬೇಕು ಅಂದಲ್ಲಪ್ಪ ಉಗಿತೀನಿ ಕೇಳಿಸ್ಕೊ ತಮ್ಮ ನೀನು ಸೂಪರು ಡೈಲಿ ನೀನ್ ಹಾಕ್ತೀಯ ಒಂದೊಂದು ಕ್ವಾರ್ಟರು ಹಿಂಗೆ ಆಗ್ತಿದ್ರೆ ಕ್ವಾರ್ಟರು ಒಯ್ತದೆ ನಿನ್ನ ಲಿವರು ಅದಕ್ಕೆ ನೀ ತಗೋಬೇಕು ಲೈಫ್ ನಲ್ಲಿ ಕೇರು ಮುಂದೆ ನಿನಗಿದೆ ಒಳ್ಳೆ ಫ್ಯೂಚರು ಇನ್ನೂ ಅದಕ್ಕಿಂತ ಉನ್ನತ ಮಟ್ಟವಾಗಿದೆ ನಿನ್ನ ಕಾರುಬಾರು ನೀನೀಗ ಇದು ಬಿಟ್ರೆ ಸಿಗ್ತದೆ ಒಳ್ಳೆ ಪಿಗೋರು ಸಾಕ್ಷಾತ್ ಈಗ ಸಿಕ್ಕಿರದೆ ಸಾಕು ಸರ್ ನೀವು ನನ್ನನ್ನ ಕುಡಿಯೋದ್ ಬಿಡು ಅಂತೀರಲ್ಲ ನಾನು ಕುಡಿಯೋದ್ರಿಂದ ಸರ್ಕಾರಕ್ಕೆ ಆದಾಯ ನಾನು ಕುಡಿದು ಗಾಡಿ ಓಡಿಸೋದ್ರಿಂದ ಪೊಲೀಸ್ ಇಲಾಖೆಗೆ ಆದಾಯ ನಾನು ಅತಿಯಾಗಿ ಕುಡಿದು ಮೈ ಮರೆತಾಗ ಬಾರಿನ ಓನರ್ಗೆ ಆದಾಯ ಇವತ್ತು ನಾವು ಕುಡಿಯೋದ್ರಿಂದಾನೇ ನಮ್ಮ ದೇಶಕ್ಕೆ ಆದಾಯ ಏನ್ ಮಾತೆತ್ತಿದ್ರೆ ಆದಾಯ ಅಂತಿದಲ್ಲ ಮಾರಾಯ ಹಿಂಗೆ ಕುಡಿತಿದ್ರೆ ಒಂದಿನ ಹೇಳ್ಬೇಕಾಯ್ತೆ ಭೂಮಿಗೆ ವಿದಾಯ ಗಯಾ ಸ್ವಲ್ಪ ಸ್ಲೋ ಮಾಡಿದೆ ಟಾಟಾ ಬಾಯ್ ಸಿ ಯು ಗಯಾ ಈ ತರ ಹೇಳ್ಬೇಕು ನಮ್ಮ ಹೈಕಮಾಂಡ್ ಅವ್ರು ಹೇಳಿದ್ದು ಎಲೆಕ್ಷನ್ ಅಲ್ಲಿ ಯಾರಿಗೆ ಅವ್ರಿಗೆ ಪಕ್ಷದ ಹೈಕಮಾಂಡ್ ಅವ್ರಿಗೆ ಗಯಾ ಅಂತ ನೀನ್ ಅದನ್ನ ಕರೆಕ್ಟ್ ಆಗಿ ಹೇಳ್ಬೇಕು ಇಲ್ಲ ಸರ್ ನೀವು ಹೈಕಮಾಂಡ್ ಅಂತ ಹೇಳಿದ ತಕ್ಷಣ ಒಂದ್ ಮ್ಯಾಟ್ರು ನೆನಪಿಗೆ ಬಂತು ವಾಲ ಅವರು ಬೆಂಗಳೂರು ಬಂದಿದ್ರಂತೆ ಅವ್ರೇನಾದ್ರು ನಿಮ್ಮ ಚೇರಿಂದ ಇಳಿಸುವಂತ ಪ್ಲಾನ್ ಏನಾದ್ರು ನಡೆಸ್ತಿದ್ರ ನಮ್ಮ ವಾಲ ಅವ್ರು ಬಂದಿದ್ರಲ್ಲ ಅವ್ರು ಬಂದ್ರು ಆದ್ರೆ ದೇ ಡೋಂಟ್ ಟಾಕ್ ಅಬೌಟ್ ಅವರ್ ಕುರ್ಚಿ ಏನೂ ಆಗಲ್ಲ ಕುರ್ಚಿ ಸುಭದ್ರವಾಗಿದೆ ಗಟ್ಟಿಯಾಗಿದೆ ಸಿಎಂ ಕುರ್ಚಿ ಎಲ್ಲಿ ಗಟ್ಟಿಯಾಗಿದೆ ಗಡಗಡ ಅಂತ ನಡುಕ್ತಂತೆ ಮುರಿದೋಗಂತೆ ಕಿತ್ಕೊಂಡ್ಬಿಡ್ತಾರಂತೆ ಚೆನ್ನಾಗಿ ಅಲ್ಲಾಡ್ತೈತಂತೆ ಅಲ್ಲಾಡ್ತೂ ಇಲ್ಲ ಮುದ್ರೋಗ್ತೂ ಇಲ್ಲ ಇದು ನಿಮ್ಮಂಥವ್ರುಗಳಿಂದ ಸುಮ್ಮನೆ ಊಹಾಪೋಹ ಈಗ ಕನಕಪುರದ ಬಂಡೆಯವರೇ ಮೊನ್ನೆ ಹೇಳಿಲ್ವಾ ಹೌದಾ ಯಾರಾದ್ರೂ ಸಿಎಂ ಕುರ್ಚಿ ಬಗ್ಗೆ ಕೂಗೆತ್ತಿದ್ರೆ ಅವ್ರಿಗೆ ನೋಟಿಸ್ ನೀಡಲಾಗುವುದು ಆಮೇಲೆ ಮೊನ್ನೆ ಇನ್ನೊಂದು ಹೇಳಿದ್ರೆ ಗೊತ್ತಾ ಏನಂತ ಇನ್ನು 5 ವರ್ಷಗಳ ಕಾಲ ಇನ್ನು 5 ವರ್ಷ ಅಲ್ಲ ಅಂದ್ರೆ 5 ಟೋಟಲಿ ಈ ಸರಿ ನಮ್ದು 5 ವರ್ಷಗಳ ಕಾಲ ನಾನೇ ಸಿಎಂ ಆಗಿರ್ತೀನಿ ನೋ ಡೌಟ್ ಅಟ್ ಆಲ್ ಅಂತ ನಾನು ಪ್ರೆಸ್ ಅಲ್ಲಿ ಹೇಳ್ಬಿಟ್ಟಿದ್ದೀನಿ ಅದೆಲ್ಲ ಸರಿ ವಾಲ್ ಅವ್ರು ಬಂದಿದ್ದು ಯಾಕೆ ಮತ್ತೆ
ವಾಲ ಅವ್ರು ಯಾತಕ್ಕೆ ಬಂದಿದ್ರು ಅಂತಂದ್ರೆ ಯಾಕೆ 5 ಗ್ಯಾರಂಟಿಗಳಲ್ಲಿ ಹಾ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಯೋಜನೆ. ಹೌದೌದು. ಅದರಿಂದ ಈ ಕುಕ್ಕರು, ಮಿಕ್ಸಿ, ವಾಟರ್ ಗ್ರೈಂಡರ್ ವಾಟರ್ ಗ್ರೈಂಡರ್ ಅಲ್ಲ ಅದು, ವಾಷಿಂಗ್ ವಾಷಿಂಗ್ ಮಿಷಿನ್, ವಾಷಿಂಗ್ ಮಿಷಿನ್, ಆಮೇಲೆ ಬಾಗಿಲ ಮೇಲೆ ಡೋರ್ ಮೇಲೆ ಕೆಸರೆ, ಶೌಚಾಲಯ, ಆಮೇಲೆ ಗ್ರಂಥಾಲಯ, ಬಾತ್ರೂಮ್ ಶೌಚಾಲಯ ಇದ್ದದ್ದು. ಅದು ಇಷ್ಟನ್ನು 2,000 ರೂಪಾಯಿಂದ ಕಟ್ಟಿಸಿದ್ದಾರೆ, 2,000 ರೂಪಾಯಿಂದ ತಗೊಂಡಿದ್ದಾರೆ. ಅದ್ರ ಬಗ್ಗೆ ಅಪ್ರಿಸಿಯೇಷನ್. ಆದ್ರೆ ದುಡ್ಡು ಬಂದು 3 ತಿಂಗಳಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಕೊಡತಿ ನೋಡು ಕಪಾಲ್ಗೆ. ಈಗ ಅದು ಕೇಳಿದ್ನೇನಯ್ಯ ಅಂದ್ರೆ ಅದು ಬರ್ತದೆ. ಇಷ್ಟು ದುಡ್ಡಿಂದ ಈ ತರ ಜನಗಳೆಲ್ಲ ಮಾರ್ಪಾಡಾಗಿದ್ದಾರಲ್ಲ. ಹೆಣ್ಣು ಮಕ್ಕಳಿಗೆ ಸಬಲತೆ 2,000 ರೂಪಾಯಿನಿಂದ ಬಂದಿದೆ ಅಂತ ನಮ್ಮನ್ನ ಕರೆದ್ಬಿಟ್ಟು ಬರೀಲಿ, ಕರೆದ್ಬಿಟ್ಟು ಈ ತರ ಇಲ್ಲಿ ಈ ತರ ಬೆಂತಟ್ಟಿ, ಒಂದ್ ಕಡೆ ಬಂಡೆ ಒಂದ್ ಕಡೆ ನಾನು, ಇಬ್ಬರಿಗೆ ಹಿಂಗ್ ಬೆಂತಟ್ಟಿಬಿಟ್ಟು ಈ ತರ ಕೈ ಹಿಡಿದು ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಹೋದ್ರು. ಮುರುಘ, ಏನು ನಿಮಗೆ ಶೇಕ್ ಹ್ಯಾಂಡ್ ಮಾಡಕ್ ಬಂದ್ರ ಇಲ್ಲ ನಿಮ್ಮ ಕುರ್ಚಿನ ಶೇಕ್ ಮಾಡಕ್ ಬಂದ್ರ? ಮತ್ತೆ ನೋಡು ಕಪಾಲ್ಗೆ. ಊಹಾಪೋಹ. ಆದ್ರೆ ಮ್ಯಾಟ್ರು ಬೇರೆನೇ ಇದೆ ಅಂತ ಕೇಳ್ಪಟ್ನಪ್ಪ. ಬೇರೆ ಇದೆ. ಈಗ ನವೆಂಬರ್ ಬಂದ್ರೆ ನಾವೇನ್ ಮಾಡ್ತೀವಿ, ಕನ್ನಡ ರಾಜ್ಯೋತ್ಸವ ಹಬ್ಬ ಮಾಡ್ತೀವಿ. ಆದ್ರೆ ಕನಕಪುರ ಬಂಡೆಯವರು ಕ್ರಾಂತಿ ಮಾಡ್ತಾರಂತೆ, ನವೆಂಬರ್ ಕ್ರಾಂತಿಯನ್ನ. ಅವ್ರು ಹೇಳೇ ಇಲ್ಲ. ಸುಮ್ನೆ ಹಿಂದ್ಗಡೆ ಇರ್ತಾರಲ್ಲ ಒಂದಷ್ಟು ಜನ, ಅವ್ರು ಸುಮ್ನೆ ಇರಲ್ಲ. ನವೆಂಬರ್ ಕ್ರಾಂತಿ, ಕುರ್ಚಿ ಬದಲಾವಣೆ, ನಮ್ಮ ಕನಕಪುರ ಬಂಡೆಯವರೇ CM ಅಂದ್ಬಿಟ್ಟು ಕೆಲವರು ಓದ್ತಾ ಇದ್ರು. ಹೌದು. ಆಮೇಲೆ ಅವರೇ ತಿರುಗಿಬಿಟ್ಟು ಒಂದು ನೋಟಿಸ್ ಕೊಡ್ತೀನಿ ಅಂದ್ರು. ಈಗೆಲ್ಲ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಮುರುಘ, ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅದು? ಈ ಕುಣಿಗಲ್ ರಂಗನಾಥ್ ಇದಾರಲ್ಲ, ಅವರು ನಮ್ಮ ಬಂಡೆಯವರೇ CM ಆಗ್ಬೇಕಂತ ನವರಾತ್ರಿಯಲ್ಲಿ ಪೂಜೆ ಮಾಡಿ ಉಪವಾಸ ಇದ್ರಂತೆ. ಅಭಿಷೇಕ ಗೊತ್ತಾ ನಿಮ್ಗೆ? ನವರಾತ್ರಿ ಉಪವಾಸ ಅಂದ್ರೆ ಫುಲ್ ಸ್ಟ್ರಾಂಗು, ಹಂಗಾರೆ ಮುಗಿತು ಕತೆ. ಅವರು ಕುಣಿಗಲ್ ರಂಗು ಅವ್ರು ಹೇಳಿರೋದು. ಪಾಪ ನವರಾತ್ರಿ ಇತ್ತಲ್ಲ, ಹೌದು, ಆ ನವರಾತ್ರಿನಲ್ಲಿ ಏಕಾದಶಿ ಉಪವಾಸ, ಆ ಏಕಾದಶಿ ಉಪವಾಸ ಮಾಡ್ತಾರೆ ಕೆಲವರು. ಹೌದು, ಪಾಪ ಒಳ್ಳೇದಾಗ್ಲಿ ಶೇಷ ಆಗ್ಲಿ ಅಂತ. ಅವ್ರು ಹೇಳಿರೋದನ್ನ ತಪ್ಪಾಗಿ ಅರ್ಥೈಸಿ ಮಾಡ್ಕೊಂಡಿದ್ದಾರೆ. ಅವ್ರು ಹೇಳಿರೋದು ನಮ್ಮ ಕನಕಪುರ ಬಂಡೆ ಅವರು ಒಂದಲ್ಲ ಒಂದು ದಿನ ಅಂದ್ರೆ ನವೆಂಬರ್ 1ನೇ ದಿನ, ಡಿಸೆಂಬರ್ 1ನೇ ದಿನ, ಜನವರಿ 1ನೇ ದಿನ, ಒಂದಲ್ಲ ಒಂದು ದಿನ ಅಂತಂದ್ರೆ ಯಾವಾಗಲಾದ್ರೂ ಆಗ್ಬೋದು. ಅಂದ್ರೆ ಈ ಟರ್ಮ್ ಇಲ್ಲ. ಯಾವಾಗ ಬರ್ತದ, ನೆಕ್ಸ್ಟ್ 10 ವರ್ಷ ಬಿಟ್ಕೊಂಡು ಡಿಸೆಂಬರ್ ಬಂದಾಗ ಒಟ್ಟೆಲ್ಲ ಆಗ್ತಾರೆ ಅಂತ ಅವ್ರು ಹೇಳಿರೋದು. 5 ವರ್ಷ ನಾನೇ CM. ಇದೇ ರೀತಿ 5 ವರ್ಷ ಆದ್ಮೇಲೆ ನಾನೇ CM ಅಂತ ಹೇಳ್ತಾ ಇದ್ರಲ್ಲ, ಅವ್ರು ನೆಕ್ಸ್ಟ್ ಡೇನೆ ರಾಜೀನಾಮೆ ಕೊಟ್ಟು ಹೋದ್ರು. ಯಾರು? ಅಯ್ಯಪ್ಪ, ಗೀಲ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಅಯ್ಯಪ್ಪ ಅವ್ರು ಹೋದ್ರು. ಅವ್ರು 5 ವರ್ಷಗಳ ಕಾಲ ನಾನೇ CM, ಸತತವಾಗಿ 4ನೇ ಬಾರಿ CM ಅಂತಿದ್ರು. ಪಾಪ ನೆಕ್ಸ್ಟ್ ಹೋದ್ರು. ಅದಕ್ಕೆ ವಾಟ್ ಈಸ್ ದ ರೀಸನ್ಸ್? ಅವರ ಆಂತರಿಕ ಗುದ್ದಾಟ. ಒಂದು ರಾಷ್ಟ್ರೀಯ ಪಕ್ಷ ಒಬ್ಬರೇ ಒಬ್ರು ಅಯ್ಯಪ್ಪ ನಿಲ್ಲಿಸ್ಬಿಟ್ಟು ಆ ಮುಖ್ಯಮಂತ್ರಿ ಸ್ಥಾನಕ್ಕೆ 3 ತಿಂಗಳು ಒಬ್ರು ಕುಡಿಸಿ ಜನ ರೋಸ್ ಹೋಗಿ 50%, 40% ಅಂತ ಎಲ್ಲರೂ ನೋಡಿ ಸರ್ಕಾರನ ಕಿತ್ತೋಗುದು. ನೆಕ್ಸ್ಟ್ ನಮ್ಮ ಕೈ ಪಕ್ಷ ಬಂತು. ಅಂದ್ರೆ ನಾವಷ್ಟು ಪವರ್ಫುಲ್ ಆಗಿದ್ದೀವಿ, ಅವರು ಪವರ್ಫುಲ್ ಇಲ್ಲ. ಚಾರ್ಜ್ ಹಾಕ್ಬೇಕಿತ್ತು, ಪವರ್ ಚಾರ್ಜ್ ಹಾಕ್ಬೇಕಿತ್ತು. ಇಲ್ಲಪ್ಪ, ಚಾರ್ಜ್ ಆಗಕ್ಕೆ ಐಟಮೇ ಡೆಡ್ ಆಗ್ಬಿಟ್ಟದಲ್ಲ. ಬಜೆಟ್ ಇಲ್ಲ. ಅವರು ಪಕ್ಷದವರೆಲ್ಲ ಬರೀ ಕಿತ್ತಾಟಗಳು. ನಮ್ದು ಫರ್ಮ್, ಕೈ ಪಕ್ಷ, ನಮ್ದು ಕ್ವಾಲಿಟಿ, ಸ್ಟ್ಯಾಂಡ್ ಬೈ ಈಕ್ವಾಲಿಟಿ. ನಮ್ದು ಕ್ವಾಲಿಟಿ, ಸ್ಟ್ಯಾಂಡಿಟಿ, ಈಕ್ವಾಲಿಟಿ. ಅಯ್ಯೋ, ನಿಮ್ ಪಕ್ಷದಲ್ಲಿ ನಿಮ್ಮವ್ರಿಗೆ ಆಗಲ್ವಂತೆ. ಒದ್ದಾಟ ಅಂತೆ, ಕಿತ್ತಾಟ ಅಂತೆ, ಹೋರಾಟ ಅಂತೆ, ಅರ್ಧಾಟ ಅಂತೆ, ಗಲಿಬಿಲಿ ಅಂತೆ. ನಿಮ್ಮಿಬ್ರು ಯಾವ ಪಕ್ಷದಿಂದ ಏನು? ನೀನು ಹೇಳು. ಹೇಳ್ತೀನಿ, ನಿಮ್ಮಿಬ್ರು ಒಳ ಜಗಳದಿಂದ ನಿಮ್ಮ ಕೈ ಪಕ್ಷ
ಈ ಅಂತೆ ಅಂತೆ ಅಂತ ಏನಾದ್ರು ಹೇಳಿದ್ರೆ ಕೊತ್ತಂಬರಿ ಕಂತೆ ತೆಗೆದು ಇಬ್ಬರು ಬಾಯಿಗೆ ಹಾಕು. ಈ ಅಕ್ಕಪಕ್ಕ ಕುತ್ಕೊಂಡ್ಬಿಟ್ಟು ಕೆಲವರು ತಲೆಗೆ ಅರ್ಧ ಡ್ರಿಲ್ ಆಗ್ತಾರಂತೆ. ಯಾರು ಗೊತ್ತಾ ಅವರು? ಯಾರು ಗೊತ್ತಾ ಅವರು? ಯಾರು? ಏಯ್ ಸುಮ್ಮನೆ ಇಲ್ಲದ ಪಲ್ಯನೆಲ್ಲ ಹಾಕೋದು. ನನಗೆ ದಸರಾ ಈ ಸರಿ ಬಹಳ ಅದ್ಧೂರಿಯಾಗಿ, ಆಡಂಬರವಾಗಿ, ವೈಭವೇಪಿತವಾಗಿ, ವಿಜೃಂಭಣೆಯಿಂದ ಮೈಸೂರು ಸಾಂಸ್ಕೃತಿಕ ನಗರಿ ಈ ಸರಿ ದ ಬೆಸ್ಟ್ ದಸರಾ ಯಾರು ನೀವು ಮಾಡಿದ್ರಿ? ನಮ್ಮ ಸರ್ಕಾರ. ಆದ್ರೆ ಬೇರೆಯವ್ರ ಹೆಸರು ಕೂಗ್ತಿದ್ರು. ಪ್ರೊಫೆಷನ್ ಹೋಗ್ಬೇಕಾದ್ರೆ ಒಂದ್ ಕಡೆ ಹೋದ್ವಲ್ಲ, ಪಾಪ ಯಾರೋ ಕಾಫಿ ತಿಂಡಿಗೆ ದುಡ್ಡು ಕೊಟ್ಟರು ಅಂತ ಒಂದು 4 ಜನ ಇದ್ರು. ಒಂದು 90 ಹೊಡಿಸಿದ್ರು. ಅವ್ರಿದ್ದದ್ದು ಆಹಾ 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 ಅಂದ್ರು. ಅದಕ್ಕೆ ನಾನಲ್ಲೇ ಓಹೋ 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 ಅಂತ ಕೂಲ್ ಮಾಡಿದೆ. ಇವ್ರಿಗ ಮುಂದಿನ ಕಾರ್ಯಕ್ರಮ ಅಯ್ಯೋ ಪಾಪ ತುಂಬಾ ಮೈಸೂರಲ್ಲಿ ಓಡಾಡ್ಬಿಟ್ಟು ಮಾತಾಡಿ ತುಂಬಾ ಕೆಮ್ತಾ ಇದ್ರಿ. ಬನ್ನಿ ಒಂದ್ 90 ಹಾಕೋಣ. ಬನ್ನಿ ನಾ ಟೀ ಕುಡ್ಕೊಂಡು ಬರೋಣ. ಒಂದು ಕಟ್ಟ ಚಾಯ್. ಅದನ್ನ ಅಲ್ಲಿ ಏನೇನು ಹಾಕ್ತಿರಲ್ಲ? ಅದೇ ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ಬಿಟ್ಟು ಒಂದ್ ಚಿಕನ್ ತವಾ ಫ್ರೈ ಮಾಡ್ಬಿಡಿ. ಚಿಕನ್ ಅಂತ ಇಬ್ರು ಬೇಡ, ನಾನು ಸೀದಾ ಚಾಮರಾಜಪೇಟೆಗೆ ಹೋಗ್ಬಿಟ್ಟು ಒಳ್ಳೆ ಫಸ್ಟ್ ಕ್ಲಾಸ್ ಆಗಿರೋ ಸಮೀರು ಒಳ್ಳೆ ಅಡಿಗೆ ಮಾಡ್ಸೋರು ಊಟ ಮಾಡ್ತೀನಿ. ಬರಲ್ಲ? ಸರಿ ಸರಿ.